ಬಿಜೆಪಿ ಅಂದ್ರೆ ಅದೊಂದು ಭಾರತೀಯ ಚೆಂಪು ಪಾರ್ಟಿ ಅಂತ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಲೇವಡಿ ಮಾಡಿದ್ರು. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಬರ ಪರಿಹಾರ ಹಣಕ್ಕಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳಿದ್ರು. ಮೊದಲ ಹಂತದ ಚುನಾವಣೆ ಮುಗ್ದಿದೆ, ಅದರಲ್ಲಿ 90% ನಾವು ಗೆಲ್ತೀವಿ. ಕಳೆದ ಬಾರಿಯ ಫಲಿತಾಂಶ ಉಲ್ಟಾ ಆಗಲಿದೆ ಎಂದು ಸುರ್ಜೇವಾಲಾ ಭವಿಷ್ಯವನ್ನ ನುಡಿದ್ರು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ನಡೆಸಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಿಜೆಪಿ ಅಭ್ಯರ್ಥಿ ಸಂಸದ ರಮೇಶ್ ಜಿಗಜಿಣಗಿ ಪರವಾಗಿ ಮತಯಾಚನೆಯನ್ನ ಮಾಡಿದ್ರು. ರೋಡ್ ಶೋ ವೇಳೆ ಟಮಟೆ ಸೌಂಡ್ಗೆ ಮಹಿಳೆಯರು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ನಾನು ಯಾವುದೇ ರಾಜಕೀಯ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿಲ್ಲ ಅಂತ ನಟ ಪ್ರಕಾಶ್ ರೈ ಹೇಳಿದ್ರು. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಒಂದು ಚುನಾವಣೆ ಬಂದಾಗ ಜನರ ಜೊತೆ ಸಂವಾದ ನಡೆಯಬೇಕು. ಚುನಾವಣೆ ಬಂದಾಗ ಒಂದು ಪಕ್ಷದ ಬಗ್ಗೆ ಯಾಕೆ ಮಾತನಾಡ್ತೀರಿ ಅಂತ ಕೇಳ್ತಾರೆ. ಅವರು ಆಡಳಿತ ಕೊಟ್ಟ ಮೇಲೆ ಅವರು ನೀಡಿದ ಆಶ್ವಾಸನೆ ಬಗ್ಗೆ ಚರ್ಚಿಸಬೇಕು. ಇಲ್ಲಿಂದ ಆಯ್ಕೆಯಾದ 27 ಸಂಸದರು, 2 ರಾಜ್ಯಸಭಾ ಸದಸ್ಯರು ಹಲ್ಲು ಕಿಸಿಯುವುದು ಬಿಟ್ಟು ಏನೂ ಮಾಡಿಲ್ಲ. ನಾನು ಇದರ ಬಗ್ಗೆ ಕೇಳಿದ್ರೆ ಹಿಂದೂ ವಿರೋಧಿ ಅಂತಾರೆ. ಈಗ 3,000 ಕೋಟಿಗೂ ಅಧಿಕ ಬರ ಪರಿಹಾರ ಹಣ ಬಿಡುಗಡೆ ಮಾಡಿದೆ. ಈ ಹಣ ಯಾಕೆ ಮೊದಲೇ ಬಿಡುಗಡೆ ಮಾಡಲಿಲ್ಲ ಎಂದು ಪ್ರಕಾಶ್ ರೈ ಪ್ರಶ್ನೆ ಮಾಡಿದ್ರು. ಕಳೆದ 2015ರಲ್ಲಿ 9 ಸ್ಮಾರ್ಟ್ ಸಿಟಿ ಕೊಡ್ತೀವಿ ಅಂದ್ರು. ಕೊಟ್ರ ಅಂತ ನಟ ಪ್ರಕಾಶ್ ರೈ ಪ್ರಶ್ನೆ ಮಾಡಿದ್ರು. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮಹಾಪ್ರಭುಗಳು 10 ಸ್ಮಾರ್ಟ್ ಸಿಟಿ ತೋರಿಸ್ಲಿ ನೋಡೋಣ ಅಂತ ಸವಾಲು ಹಾಕಿದ್ರು. 2 ಕೋಟಿ ಉದ್ಯೋಗ ನೀಡುವುದಾಗಿ ಹೇಳಿದ್ದ ಪ್ರಧಾನಿ ಈಗ ಅವರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿಸ್ತಾರೆ ಅಂದ್ರೆ ಈ ಕುರಿತು ಪ್ರಶ್ನೆ ಮಾಡಿದ್ರೆ ದೇಶ ದ್ರೋಹ ಅಂತಾರೆ. ಈ ಹಿಂದಿನ ಗ್ಯಾರಂಟಿಯನ್ನ ಪೂರೈಸಿಲ್ಲ, ಈಗ ಹೊಸ ಗ್ಯಾರಂಟಿ ನೀಡ್ತಾ ಇದ್ದಾರೆ ಅಂತ ಲೇವಡಿಯನ್ನ ಮಾಡಿದ್ರು. ಏನ್ ನಡೆಸಿರಿ ನೀವು ಈ ದೇಶದಾಗ? ಈ ಹೋದ 5-10 ವರ್ಷದಾಗ ಏನ್ ಮಾಡಿರಿ? ಏನ್ ಕೊಟ್ರಪ್ಪ ಮಾತು ನಮಗ? 2015ರಲ್ಲಿ ಮಹಾಪ್ರಭುಗಳು ನಾವು 100 ಸ್ಮಾರ್ಟ್ ಸಿಟಿ ಕೊಡ್ತೀವಿ ಅಂತ ಹೇಳಿದ್ರೋ ಇಲ್ವೋ? 100 ಸ್ಮಾರ್ಟ್ ಸಿಟಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಒಂದು 10 ತೋರಿಸ್ರಿ. ನಾ ಹೊಸದಾಗಿ ಕೇಳ್ತಿಲ್ಲ, ನಾವು ಪ್ರಜೆಗಳು ಹೊಸದಾಗಿ ಕೇಳ್ತೀವಿ. ಕೊಡ್ತೀನಿ ಅಂತ ಹೇಳಿದ್ವಿ ಅಲ್ವೋ ನೀನು? ಹಂಗತಾನೆ ನಾನು ಆಯಿಸಿದ್ದೆ. ಬರ್ತಾರ ಮಹಾಪ್ರಭುಗಳು, ಒಂದು 100 ಸ್ಮಾರ್ಟ್ ಸಿಟಿ ಆಗುತ್ತೆ. ಬರೀ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಹೋಗದೆ ಭಾರತ ದೇಶದ ಸಣ್ಣ ಸಣ್ಣದಲ್ಲೂ ಕೂಡ ಉದ್ಯೋಗ ಅವಕಾಶ ಸಿಗುತ್ತೆ. ಅಲ್ಲಿಯ ವಿದ್ಯಾಕೇಂದ್ರಗಳು ಒಳ್ಳೆಯದಾಗತ್ತೆ, ಆಸ್ಪತ್ರೆಗಳು ಬರುತ್ತವೆ, ಕಾಲೇಜುಗಳು ಬರುತ್ತವೆ. 100 ಸ್ಮಾರ್ಟ್ ಸಿಟಿ ಭಾರತ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿ ಹೇಳಿದ್ರು ಅಂದರೆ. ಬಾಗಲಕೋಟೆಯಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ರಮದ ದಿನವೇ ಪ್ರಿಯಾಂಕಾ ಗಾಂಧಿ ಪ್ರಚಾರದ ಕಾರ್ಯಕ್ರಮ ನಿಗದಿಯಾಗಿದೆ. ಏಪ್ರಿಲ್ 29ರಂದು ಬಾಗಲಕೋಟೆಯಲ್ಲಿ ಮೋದಿ ಸಮಾವೇಶ ನಡೆದರೆ ಅದೇ ದಿನ ಜಮಖಂಡಿ ನಗರದಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರಚಾರ ಸಮಾವೇಶ ನಡೆಯಲಿದೆ. ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪರ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು, ಪ್ರಿಯಾಂಕಾ ಮೂಲಕ ಕಾಂಗ್ರೆಸ್ ಸಾಂಪ್ರದಾಯಿಕ ಮಹಿಳಾ ಮತದಾರರನ್ನ ಸೆಳೆಯುವ ತಂತ್ರವನ್ನ ಇಲ್ಲಿ ರೂಪಿಸಲಾಗ್ತಾ ಇದೆ. ಮೋದಿ ಬರುವ ದಿನವೇ ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆಸುವ ಮೂಲಕ ಕಾಂಗ್ರೆಸ್ ಪಡೆ ಟಕ್ಕರ್ ಕೊಡುವ ಪ್ಲಾನ್ ಅನ್ನ ಮಾಡ್ತಾ ಇದೆ.